ದೇವರಾಜ ಅರಸರವರು ಕೂಡ ಸುಮಾರು 2072ರಿಂದ 80ರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ. 72ರಿಂದ ಬಹಳ ದೀರ್ಘಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಇರಿದಿದ್ದರು. ಅವರನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಯಾಕೆಂತಂದ್ರೆ ಅವರೂರ ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟವರು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಆಮೇಲೆ ಸಮಾಜದ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಅವರನ್ನ ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧದ ಮೆಟ್ಲು ಹತ್ತಿದ್ರೆ ಯಾರು ವಿಧಾನಸೌಧ ಮೆಟ್ಲು ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು, ಅಂಥವರೆಲ್ಲರೂ ಕೂಡ ವಿಧಾನಸೌಧದ ಮೆಟ್ಲು ಹತ್ತಿಸ್ತಕ್ಕಂಥ ಕೆಲಸ. ಒಂದ್ಸಾರಿ ನನಗೆ ಈಗ ಜ್ಞಾಪಕ ಬರ್ತದೆ, ನಾನು ಆಗಿರ್ಲಿಲ್ಲ, ನಾನು ಜನತಾ ಪಾರ್ಟಿನಲ್ಲಿದ್ದೆ. ದೇವರಾಜ ಅರಸರವರು ಇವಾಗ ಜನತಾ ಪಾರ್ಟಿನಲ್ಲಿದ್ದೆ. ಅಲ್ಲ, ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. 72ನಲ್ಲಿ ದೇವರಾಜ ಅರಸರವರು ಚೀಫ್ ಮಿನಿಸ್ಟರ್ ಆದಾಗ, ಆಮೇಲೆ ಜನತಾ ಪಾರ್ಟಿ. ಒಂದ್ಸಾರಿ ದೇವರಾಜ ಅರಸರವರು KPCC ಅಧ್ಯಕ್ಷರಾಗಿದ್ದರು. ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ. ನಾಗರತ್ನಂನವರು ಇದ್ರು ಆಗ, ನಮಗೆಲ್ಲ ಬಂದಿದ್ದು ಹೇಳ್ತಾ ಇದ್ದಿದ್ರು. ನಾಗರತ್ನಂನವರು, ಏನಪ್ಪ ಅರಸು, ನೀನು ಜಟ್ಗಾ ಸಾಹೇಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತೀಯಲ್ಲ, ಜಟ್ಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀಯ. ಜಟ್ಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀವಿ. ಇವರು ಎಲ್ಲ ಕೇಳಿದ್ರು, ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ, ನಮ್ಮ ಇನ್ಮೇಲೆ ಜಟ್ಗಾ ಸಾಹೇಬರಿಗೆ, ಕ್ಷೌರ ಮಾಡೋರಿಗೆ, ಇಂಥವ್ರಿಗೆ ಟಿಕೆಟ್ ಕೊಡೋದು, ಲಿಫ್ಟಿಕ್ ಹಾಕೊಂಡಿರೋರಿಗೆಲ್ಲ ಟಿಕೆಟ್. ಪತ್ರಿಕೆಲೆಲ್ಲ ಬಂದಿತ್ತು. ಹಾಗ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತೇನಾದ್ರೂ ಮಲಾವುಡ ಪದ್ಧತಿಯನ್ನ ರದ್ದು ಮಾಡಿದ್ದು, ಉಳುವವನಿಗೆ ಭೂಮಿ ಕೊಟ್ಟದ್ದು, ಲ್ಯಾಂಡ್ ಬಾಂಬ್ಸ್ ತಿದ್ದುಪಡಿ ಮಾಡಿ, ಇಂದಿರಾ ಗಾಂಧಿ ಅವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. 20 ವರ್ಷಗಳ ಕಾರ್ಯಕ್ರಮ, ಆಮೇಲೆ 20 ವರ್ಷದ ಕಾರ್ಯಕ್ರಮ, ಸಾಲ ಮನ್ನಾ, ಅನೇಕ ಪ್ರಗತಿಪರ ಕಾನೂನುಗಳನ್ನು ಮಾಡಿ ದೇವರಾಜ ಅರಸರವರು ಒಂದು ರೀತಿ ಪ್ರಗತಿಪರ ಅರಸು ಮಂತ್ರದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಇವ್ರ ಪರವಾಗಿ ಕೆಲಸ ಮಾಡ್ತಾರೆ. ಹಾಗೇನೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ಬಿಜೆಪಿಯನ್ನು ಸಹಿಸಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ. ಈಗ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡ್ಬಿಟ್ಟಿದೀವಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಒಟ್ಟುರಿಯಿಂದ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡಕ್ ಹೋಗಲ್ಲ.
ಸಮಯ ಇಲ್ಲ. ನಾನು ವಿಧಾನಸೌಧಕ್ಕೆ ಹೋಗ್ಬೇಕು. ಮಾರ್ಕೆಟ್ ಹಾಲ್ನಲ್ಲಿ ಜಯಂತಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರ ವತಿಯಿಂದ ಹೋಗಬೇಕಾಗಿದೆ. ಜಾರ್ಜ್ ಇರ್ತಾರೆ, ಜಾರ್ಜು ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ, ಖಂಡ್ರೆ ಇರ್ತಾರೆ,